ನಮ್ಮ ಭಾರತೀಯ ಪುರಾಣ ಇತಿಹಾಸಗಳಲ್ಲಿ ನಮ್ಮ ಪೂರ್ವಿಕರು ಅದೆಷ್ಟು ಜ್ಞಾನಿಗಳಾಗಿದ್ದರೆಂದರೆ ಇಡೀ ಭೂಮಂಡಲದಲ್ಲಿ ಅಸ್ತಿತ್ವದಲ್ಲಿದ್ದ 64 ವಿದ್ಯೆಗಳನ್ನು ಹುಡುಕಿ ಜ್ಞಾನವನ್ನು ಸಂಪಾದಿಸಿದ್ದವರು. ಈ 64 ವಿದ್ಯೆಗಳ ಕುರಿತಾದ ಉಲ್ಲೇಖ ನಾನಾ ಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿ ಕಾಣಸಿಗುತ್ತೆ. ಅದನ್ನು ಅನಾದಿ ಕಾಲದಲ್ಲಿ ಷಷ್ಠಿ ಕಲೆಗಳು ಅಂತ ಕರೆಯಲಾಗ್ತಿತ್ತು. ಪುರಾತನ ಭಾರತೀಯ ಪರಂಪರೆಯಲ್ಲಿ ಉಲ್ಲೇಖಿತವಾದ ವಿವಿಧ ಕಲೆಗಳು ಮತ್ತು ನೈಪುಣ್ಯಗಳ ಸಂಗ್ರಹವೇ ಷಷ್ಠಿ ಅಥವಾ 64 ವಿದ್ಯಾ ಕಲೆ. ಇವುಗಳನ್ನು ಮುಖ್ಯವಾಗಿ ವಾತ್ಸ್ಯಾಯನನ ಕಾಮಸೂತ್ರದಲ್ಲಿ ಮತ್ತು ಇತರ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವು ಕೇವಲ ಪಾಠ್ಯ ವಿದ್ಯೆಗಳಷ್ಟೇ ಅಲ್ಲ, ಜೀವನ ಕೌಶಲ್ಯಗಳು, ಕಲೆಗಳು, ಸಂವಹನ ಹಾಗೂ ಸಾಮಾಜಿಕ ನೈಪುಣ್ಯಗಳನ್ನು ಒಳಗೊಂಡಿವೆ. ಇತ್ತೀಚಿನ ಜನರಿಗೆ ಕೇವಲ 4 ಅಥವಾ 5 ವಿದ್ಯೆಗಳನ್ನು ಕಲಿತು ಜೀರ್ಣಿಸಿಕೊಳ್ಳೋದೇ ಅಸಾಧ್ಯ. ಆದರೆ ಅನಾದಿ ಕಾಲದಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಯು ಕನಿಷ್ಠವೆಂದರೂ 30ಕ್ಕೂ ಹೆಚ್ಚು ವಿದ್ಯೆಗಳಲ್ಲಿ ಪ್ರವೀಣನಾಗಿರುತ್ತಿದ್ದ. ಸಂಪೂರ್ಣ 64 ವಿದ್ಯೆಗಳನ್ನು ಕಲಿತವನನ್ನ ಬೃಹಸ್ಪತಿ ಎಂದು ಕರೆಯಲಾಗ್ತಿತ್ತು.